ನಮಸ್ತೆ. ಇವತ್ತು ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿದೆ. ಇನ್ನು ನಾವು ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಇರಲಿ ಏನೇ ಇರಲಿ ಲೇಡೀಸ್ಗೆ ಈ ರೀತಿ ರೆಡಿ ಆಗ್ಬಿಟ್ಟು ಫಂಕ್ಷನ್ಸ್ ಅಟೆಂಡ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಅಲ್ವಾ? ನನಗೂ ಸಹ ಹಾಗೇನೆ. ಇನ್ನು ಇವತ್ತು ನಾನು ಉಟ್ಕೊಂಡಿರುವಂತ ಸೀರೆ ಬಂದು ನಮ್ಮ ಆರ್ನಿ ಕಲೆಕ್ಷನ್ ಅಲ್ಲೇ ತಗೊಂಡಿರೋದು. ತುಂಬಾನೇ ಚೆನ್ನಾಗಿದೆ. ಬಟ್ ಇವಾಗ ಕಂಪ್ಲೀಟ್ಲಿ ಸ್ಟಾಕ್ ಔಟ್ ಆಗಿ ಹೋಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾನು ಈ ಸೀರೆಗಳನ್ನ ತರಿಸಿದ್ದು. ತುಂಬಾ ಚೆನ್ನಾಗಿತ್ತು, ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇತ್ತು. ಬಟ್ ಅವಾಗ್ಲೇ ಎಲ್ಲ ಸೋಲ್ಡ್ ಔಟ್ ಆಗೋಯ್ತು. ಈಗೇನ್ ರೀಸ್ಟಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ, ಸಿಗ್ತಾ ಇಲ್ಲ ನನ್ಗೆ. ಒಂದ್ ವೇಳೆ ಸಿಕ್ಕಿದ್ರೆ ನಾನು ಆರ್ನಿ ಕಲೆಕ್ಷನ್ ಅಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಏನಕ್ಕೆ ಇವೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ನೀವು ಸೀರೆದು ಲಿಂಕ್ ಕೊಡಿ ಅಂತ ಒಂದ್ ವೇಳೆ ಕೇಳಿದ್ರೆ ನನ್ನ ಹತ್ರ ಇಲ್ಲ, ಹಂಗಾಗಿ ಇದ್ರ ಬಗ್ಗೆ ಬ್ಲಾಗ್ ಅಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಇನ್ನ ಇವತ್ ನಾನು ಅಟೆಂಡ್ ಮಾಡಿದ್ದು ಫಂಕ್ಷನ್ ಬಂದು ನಮ್ಮ ಅಕ್ಕನ ಸೊಸೆದು ಸೀಮಂತ ಇತ್ತು, ಹಂಗಾಗಿ ಅಲ್ಲಿಗೆ ಹೋಗಿದ್ದು. ಡೆಕೋರೇಷನ್ ಎಲ್ಲ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಇನ್ನ ಹಾಗೇನೆ ಜೆಂಡರ್ ರಿವೀಲ್ಗುನು ಅಲ್ಲಿ ಇದು ಹಾಕಿದ್ರು. ಸೊ ನಾನು ಗಂಡ್ ಮಗು ಓಟ್ ಹಾಕ್ತೆ. ಏನಕ್ಕೆ ಅಂತಂದ್ರೆ ನನ್ಗೆ ಅವಳನ್ನ ನೋಡಿದಾಗ ಗಂಡ್ ಮಗು ಆಗತ್ತೆ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಬಟ್ ಯಾವುದೇ ಒಂದು ಮಗು ಆದ್ರೂ ಪರವಾಗಿಲ್ಲ, ತಾಯಿ ಮತ್ತೆ ಮಗು ಇಬ್ರು ಆರೋಗ್ಯವಾಗಿದ್ರೆ ಸಾಕು. ಅಲ್ಲ ನಾನು ಅದನ್ನೇ ನೋಡ್ತಾ ಇದ್ದೀನಿ. ಮಾಡೋದು ನಂಗೆ ನಮ್ಮ ಏನದು ಹೆಂಗತ್ತೆ ನನಗೆ ಐ ಗಾಟ್ ಇನ್ಸ್ಪಿರೇಷನ್ ಫ್ರಮ್ ಹರ್. ಏನ್ ಇನ್ಸ್ಪಿರೇಷನ್ ಅಂದ್ರೆ ಆಸ್ ಎ ವಿಮೆನ್ ಅವರು ಏನದು ಫಸ್ಟ್ ಒಂದು ಬ್ಲಾಗರ್ ಆದ್ರು, ಅದಾದ್ಮೇಲೆ ಒಂದು ಸ್ಟಾರ್ಟ್ಅಪ್ ಮಾಡಿದ್ರು. ಆ ಸ್ಟಾರ್ಟ್ಅಪ್ ಅಲ್ಲಿ ಫಸ್ಟ್ ಮನೇಲಿ ಮಾಡ್ತಾ ಇದ್ರು, ಇವಾಗ ನೋಡಿದ್ರೆ ಅಂಗಡಿ, ಇವಾಗ ನೆಕ್ಸ್ಟ್ ದೊಡ್ಡದ ಅಂಗಡಿ ಮಾಡ್ಲಿ, ದೊಡ್ಡ ಮಾಲ್ ಅಲ್ಲಿ ಬರ್ಲಿ, ಫುಲ್ ಬಿಸಿ ಆಗ್ರಿ. ಮಾಡ್ಕೊಂಡ್ರಲ್ಲ ಬಂದಿಲ್ಲ ಅಂದ್ರೆ ಅವ್ರಿಗೆ ಓಪನಿಂಗ್ ಮಾಡಕ್ ಕಟ್ಟಿಂಗ್ ಕೊಡ್ತೀವಿ ಬನ್ನಿ ಅಂದ್ರೆ ಫಸ್ಟ್ ಬರ್ತಾರೆ.